ಸೋಕೇಸಲ್ಲಿ ಮಡಗಿದಾರಲ್ಲ ಗೈಸ್, ಸಖತ್ತಾಗಿದೆ ಆನೆಗಳೆಲ್ಲ. ಗೈಸ್ ನೋಡಿ, ಇದು ಪೋಸ್ಟ್ ಆಫೀಸ್ ಲೆಟ್ರು ಬಾಕ್ಸು. ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಎಲ್ಲ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟು ದಿನ ಏನಕ್ಕೆ ವಿಡಿಯೋ ಬರ್ತಾಯಿಲ್ಲ, ಬರೀ 4 ವಿಡಿಯೋ ಬಿಟ್ಟಿದ್ದಾನೆ ಅನ್ಕೋತಿದ್ದೀರಾ. ಸೊ ಫ್ರೆಂಡ್ಸ್, ಏನಕ್ಕಂದರೆ ಸ್ವಲ್ಪ ಕಾರಣ ಇದೆ. ನೀವು ಸಪೋರ್ಟ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಒಂಥರ ಜೋಶ್ ಬರುತ್ತೆ. ನಾನು ಒಳ್ಳೆ ಸಬ್ಸ್ಕ್ರೈಬರ್ ಮಡಗಿದ್ದೀನಿ, ಒಳ್ಳೆ ಈ ಸಬ್ಸ್ಕ್ರೈಬರ್ಗೆ ಈ ಥರ ಕಂಟೆಂಟ್ ಕೊಡೋಣ, ಈ ಥರ ಇದಾಡ್ಸೋಣ ಅಂತ ನಮಗೂ ಒಂದು ಹುಮ್ಮಸ್ ಬರುತ್ತೆ. ಸೊ ಗೈಸ್, ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿವಾಗ ಚನ್ನಪಟ್ಟಣದಲ್ಲಿ ಅವತ್ತಿನ ವಿಡಿಯೋ ಮಾಡಿಬಿಟ್ಟು ಚನ್ನಪಟ್ಟಣ ಟಾಯ್ ಸಿಟಿ ತೋರಿಸಿಲ್ಲ ಅಂದರೆ ಹೇಗಿರುತ್ತೆ. ಸೊ ಬನ್ನಿ, ಇವಾಗ ನಿಮಗೆ ಚನ್ನಪಟ್ಟಣ ಟಾಯ್ ಸಿಟಿನ ತೋರಿಸ್ತೀನಿ, ಟಾಯ್ಸ್ ಫ್ಯಾಕ್ಟ್ರಿನ ತೋರಿಸ್ತೀನಿ, ಹೇಗೆಲ್ಲ ಚನ್ನಪಟ್ಟಣ ಗೊಂಬೆಗಳನ್ನ ತಯಾರು ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ, ಮತ್ತು ನಾನು ಒಂದು ಗೊಂಬೆನ ತಯಾರು ಮಾಡಿ ಕಲರ್ ಪೇಂಟಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ, ನಮ್ಮ ಚನ್ನಪಟ್ಟಣ ಟಾಯ್ಸ್ ಫ್ಯಾಕ್ಟ್ರಿಗಳನ್ನ, ಟಾಯ್ಸ್ ಸಿಟಿ ಹೇಗಿರುತ್ತೆ, ನಮ್ಮ ಚನ್ನಪಟ್ಟಣದಲ್ಲಿ ಗೊಂಬೆ ಹೇಗೆ ಮಾಡ್ತಾರೆ. ಸೊ ಬನ್ನಿ ಗೈಸ್, ನಿಮಗೆ ನಾನು ಟಾಯ್ಸ್ ಫ್ಯಾಕ್ಟ್ರಿನ ತೋರಿಸ್ತೀನಿ, ನಮ್ಮ ಚನ್ನಪಟ್ಟಣದಲ್ಲಿ ಟಾಯ್ಸ್ ಟೂರ್ಗೆ ಕರ್ಕೊಯ್ತೀನಿ. ಬನ್ನಿ ಗೈಸ್, ಹೋಗೋಣ. ಇವಾಗ ನಾನು ನಮ್ಮ ಹುಡುಗನ್ನ ಕರ್ಕೊಂಡು ಟಾಯ್ಸ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಟಾಯ್ಸ್ ಫ್ಯಾಕ್ಟ್ರಿಲಿ ಹೇಗಿರುತ್ತೆ, ಟಾಯ್ಸ್ ಹೇಗಿರುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತ ಟಾಯ್ಸ್ನ. ಸೊ ಬನ್ನಿ, ಟಾಯ್ಸ್ ಫ್ಯಾಕ್ಟ್ರಿಯಲ್ಲಿ ಭೇಟಿ ಮಾಡೋಣ, ಸಿಗ್ತೀನಿ. ಬೈ ಗೈಸ್. ಇವನ ಹೆಸರು ಯಾರಿಗೂ ಹೇಳಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ವಿಷ್ಣು ಅಂತ ಇವನ ಹೆಸರು. ಆಯ್ ಮಾಡೋ ವಿಷ್ಣು. ಹಾಯ್ ಗೈಸ್. ಸೊ ಇವನ ಹೆಸರು ವಿಷ್ಣು ಅಂತ. ಸೊ ಬನ್ನಿ, ಇವಾಗ ಟಾಯ್ಸ್ ಸಿಟಿ ಟಾಯ್ಸ್ ಫ್ಯಾಕ್ಟ್ರಿನ ತೋರಿಸ್ತೀನಿ. ಟಾಯ್ಸ್ ಫ್ಯಾಕ್ಟ್ರಿ ಹೇಗಿರುತ್ತೆ, ಹೇಗೆಲ್ಲ ಟಾಯ್ಸ್ ಮಾಡ್ತಾರೆ, ಬನ್ನಿ ಗೈಸ್ ತೋರಿಸ್ತೀನಿ. ಟಾಯ್ಸ್ ಫ್ಯಾಕ್ಟ್ರಿ ಟೂರ್. ಮತ್ತು ಇವಾಗ ನಾವು ಗೊಂಬೆಗಳನ್ನ ತಯಾರು ಮಾಡೋ ಫ್ಯಾಕ್ಟ್ರಿ ಹತ್ರ ಬಂದು, ಸೊ ಬನ್ನಿ, ನಿಮಗೆ ಒಳಗಡೆ ಹೇಗೆ ಗೊಂಬೆಗಳನ್ನ ತಯಾರು ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಬನ್ನಿ ಗೈಸ್, ಅಲ್ಲಿ ಕೇಳಿದೋ ಫ್ಯಾಕ್ಟ್ರಿ ಹತ್ರ. ಸೊ ಅವರು ಮಾಡಲ್ಲ, ಇವತ್ತು ರಜಾ ಅಂದರು, ಸಂಡೇ ಅಲ್ವಾ, ಸಂಡೇ ಬಂದುಬಿಟ್ಟಿದ್ವಿ. ಸೊ ರಜಾ ಅಂದರು. ಸೊ ನಿಮಗೆ ಗೊಂಬೆಗಳನ್ನ ತಯಾರು ಮಾಡೋದು ತೋರಿಸಲ್ಲ, ಆದರೆ ಗೊಂಬೆಗಳನ್ನ ಮಾರೋದು ಹೇಗಿರ್ತವೆ, ಗೊಂಬೆ ಚನ್ನಪಟ್ಟಣದ ಗೊಂಬೆ ಹೇಗಿರ್ತದೆ, ಹೇಗೆಲ್ಲ ಇರ್ತದೆ ಅಂತ ಬನ್ನಿ ಗೈಸ್ ತೋರಿಸ್ತೀನಿ ನಿಮಗೆ. ಚನ್ನಪಟ್ಟಣ ಗೊಂಬೆಗಳು ಮತ್ತು ಪಟ್ಟದ ಗೊಂಬೆ ಎಲ್ಲ ತೋರಿಸ್ತೀವಿ ಗೈಸ್. ನಾವು ಇವಾಗ ಜ್ಯೂಸ್ನ ತಗೊಳಕ್ಕೆ ಬಂದಿದ್ದೀವಿ. ಸ್ವಲ್ಪ ಬಿಸಿಲೈತೆ ಜೋರಾಗೆ, ಅದಕ್ಕೆ ಜ್ಯೂಸ್ನ ತಗೊಳ್ತಾ ಇದ್ದೀವಿ. ಸೊ ನೋಡ್ಬೋದು, ನಮ್ಮ ಫ್ರೆಂಡು ಜ್ಯೂಸ್ ಬರ್ತಾಯಿದ್ದಾನೆ. ಸೊ ಅದಕ್ಕೆ ಚಿಲ್ಲಾಗೆ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಇವಾಗ ಬನ್ನಿ, ಸ್ವಲ್ಪ ಗೃಹ ಪ್ರವೇಶ ಐತೆ. ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೇಗೆ ಮಾಡ್ತಾರೆ ಗೃಹ ಪ್ರವೇಶ ಅಂತ ನೋಡಿಕೊಂಡು ಆಮೇಲೆ ನಿಮಗೆ ಚನ್ನಪಟ್ಟಣ ಟಾಯ್ಸ್ನ ತೋರಿಸ್ತೀನಿ. ಸೊ ಬನ್ನಿ, ಇವಾಗ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಸೊ ನೋಡ್ಬೋದು, ಇದೇ ಗೃಹ ಪ್ರವೇಶ ಮಾಡ್ತಾ ಇರೋದು ಮನೆ. ಸೊ ಬನ್ನಿ, ನಾವು ಗೃಹ ಪ್ರವೇಶ ಫಸ್ಟ್ ಬಂದಾಗ ಊಟಕ್ಕೆ ಹೋಗಲೇಬೇಕು. ಸೊ ಬನ್ನಿ, ಇವಾಗ ಊಟ ಮಾಡ್ಕೊಂಡು ರೆಡಿಯಾಗಿದೆ ಊಟ. ಸೊ ನೋಡ್ಬೋದು, ಊಟ ಮಾಡೋಣ ಈಗ. ಬನ್ನಿ ಗೈಸ್. ಹೇಗೈತೆ? ಏನಿದು ರೊಟ್ಟಿ ಏನಿದು? ಯಾವ ರೊಟ್ಟಿ ಇದು? ಅದೇ ಯಾವುದು? ಏನು ತಿಂದು ಮಾಡವ್ರೆ? ಅಕ್ಕಿ ರೊಟ್ಟಿ ಮತ್ತು ಏನೋ ಕುಚ್ಚು ಥರ ಕೊಟ್ಟವ್ರೆ ಗೈಸ್. ಸೊ ಬನ್ನಿ, ಇವಾಗ ಊಟ ಮಾಡೋಣ. ಊಟ ಎಲ್ಲ ಮಾಡಿಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಬನ್ನಿ, ನಿಮಗೆ ಟಾಯ್ಸ್ ಸಿಟಿ ಚನ್ನಪಟ್ಟಣದಲ್ಲಿ ಟಾಯ್ಸ್ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ. ಸೊ ಇವನು ಬರ್ತಾಯಿದ್ದಾನೆ. ಸರಿಯಾಗಿ ಮಾಡ್ತೀಯ ಗೊಂಬೆಗಳನ್ನ ತಯಾರು ಮಾಡೋ ಜಾಗಕ್ಕೆ ಬಂದಿದ್ದೀವಿ. ಸೊ ನಿನ್ನೆ ತೋರಿಸ್ತೀನಿ ಅಂದೆ. ಸೊ ಈ ವಿಡಿಯೋನ ನಾನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನಿನ್ನೆ ಸಂಡೇ ಇರೋದ್ರಿಂದ ನಿನ್ನೆ ಬಾಕಲು ತೆಗಿಯಲಿಲ್ಲ, ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಸೊ ಮಂಡೇ ಬಂದಿದ್ದೀನಿ. ಸೊ ಬನ್ನಿ, ಹೇಗೆಲ್ಲ ತಯಾರು ಮಾಡ್ತಾರೆ ಗೊಂಬೆಗಳನ್ನ, ಹೇಗೆಲ್ಲ ಮಾಡ್ತಾರೆ ಬನ್ನಿ ಗೈಸ್. ನೋಡ್ತಿದ್ದೀರಲ್ಲ, ಇಲ್ಲೇ ಗೊಂಬೆಗಳನ್ನ ತಯಾರು ಮಾಡ್ತಾರೆ ಫ್ಯಾಕ್ಟ್ರಿ ಅದು. ಸೊ ಬನ್ನಿ, ಇವಾಗ ಒಳಗಡೆ ಗೊಂಬೆಗಳನ್ನ ಹೇಗೆ ತಯಾರು ಮಾಡ್ತಾರೆ, ಹೇಗೆಲ್ಲ ತಯಾರು ಮಾಡ್ತಾರೆ ಬನ್ನಿ ಗೈಸ್, ನೋಡೋಣ ಒಳಗಡೆ. ಗೈಸ್ ನೋಡ್ತಿದ್ದೀರಲ್ಲ, ಇದೇ ಗೊಂಬೆಗಳನ್ನ ಮಾಡೋ ಮಿಷಿನ್ನು. ಸೊ ನೋಡಿ ಹೇಗೆ ಕಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಮಾಡಿ ಎಲ್ಲಿ ಸ್ಟೋರ್ ಮಾಡೋರು ಅಂತ ತೋರಿಸ್ತೀನಿ, ಬನ್ನಿ ಗೈಸ್. ಗೊಂಬೆ ಹೇಗೆಲ್ಲ ತಯಾರು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ಸೊ ಬನ್ನಿ, ಅವ್ರನ್ನ ಕೇಳೋದ ಹೇಗೆ ಮಾಡ್ತಾರೆ ಅಂತ ಗೈಸ್. ಆಂಟಿ, ಗೊಂಬೆಗಳನ್ನ ಹೇಗೆಲ್ಲ ತಯಾರು ಮಾಡ್ತೀರಾ? ಮಿಷಿನಿಂದನಾ? ಏನು ಗೊಂಬೆ ಇದು ಮಾಡ್ತಿರೋದು ಇವಾಗ ನೀವು? ಗೈಸ್, ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಮಾಡಿದ್ದಾರೆ, ಆಡಿಸಿ ನೋಡಿ ಬೀಡಿಸಿ ನೋಡಿ ಅಂತ. ಸೊ ಅದನ್ನು ಇವಾಗ ಗೊಂಬೆನ ತಯಾರು ಮಾಡ್ತಿದ್ದಾರೆ ಗೈಸ್. ಸೊ ನೋಡ್ಬೋದು, ಎಲ್ಲ ತಯಾರು ಮಾಡ್ತಿದ್ದಾರೆ. ಸೊ ಗೈಸ್, ಆ ಫ್ಯಾಕ್ಟ್ರಿಲಿ ತಯಾರು ಮಾಡ್ತಿದ್ದಾರಲ್ಲ ಗೊಂಬೆಗಳನ್ನ ಮರದಿಂದ. ಸೊ ಅದನ್ನು ಮಾಡಿ ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಗೈಸ್. ಸೊ ನೋಡ್ಬೋದು, ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಎಲ್ಲ ಮಾಡಿ.
ಸಖತ್ತಾಗಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ಇಲ್ಲೇ ನೋಡ್ತಾ ಇರ್ಬೇಕು ಅನಿಸುತ್ತೆ. ಸೊ ಬನ್ನಿ ಗೊಂಬೆಗಳನ್ನ ತೋರಿಸ್ತೀನಿ ನಿಮಗೆ. ಗೈಸ್ ಇದು ನೋಡಿ, ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಐತೆ. ಸೊ ಅದು ಇದು ಗೊಂಬೆ ಇದು ನೋಡಿ, ಅದು ಕವರ್ ಐತೆ. ಸಖತ್ತಾಗಿ ಆಡ್ತೈತೆ ಗೈಸ್. ಸೊ ನೋಡಿ ಕೆಳಗಡೆ ಹೆಂಗೈತೆ, ರೆಡ್ ವಿಕ್ಕಿ ಥರ ಐತೆ, ಬಾಲ್ ಥರ, ಸಾಂತಾಕ್ಲಾಸ್. ನೋಡಿ ನಮ್ಮ ಚನ್ನಪಟ್ಟಣ ಫೇಮಸ್ ಗೊಂಬೆಗಳು ಇವೆಲ್ಲ. ಸೊ ನೋಡಿ ಪಟ್ಟದ ಗೊಂಬೆ, ನಮ್ಮ ಚನ್ನಪಟ್ಟಣ ಗೊಂಬೆ ಪಟ್ಟದ ಗೊಂಬೆ ಎಲ್ಲ ಐತೆ ನೋಡಿ, ಪಟ್ಟದ ಗೊಂಬೆ. ಸೊ ನೋಡಿ ಇಲ್ಲೆಲ್ಲ ಅವರೇ ಮಾಡಿ ಇಕ್ಕಿರೋದು ಗೈಸ್. ಸೊ ನೋಡ್ಬೋದು ಸಖತ್ತಾಗಿ ಮಾಡಿದ್ದಾರೆ ಗೊಂಬೆಗಳ್ನ. ಸೊ ಬನ್ನಿ ಮುಂದೆಗಡೆ ತೋರಿಸ್ತೀನಿ ಗೈಸ್ ಗೊಂಬೆಗಳನ್ನ ಹೇಗಿರುತ್ತೆ ಅಂತ. ಅಲ್ಲೆಲ್ಲ ನೋಡಿ ಶೋಕೇಸಲ್ಲಿ ಮಡಗಿದಾರಲ್ಲ ಗೈಸ್, ಸಖತ್ತಾಗಿದೆ ಆನೆಗಳೆಲ್ಲ. ಗೈಸ್ ನೋಡಿ ಇದು ಪೋಸ್ಟ್ ಆಫೀಸ್ ಲೆಟ್ರು ಬಾಕ್ಸು ನೋಡಿ. ಮರದಲ್ಲಿ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಎಂಥ ಇದು ಕಬ್ಬಿಣದಲ್ಲ, ಇದು ಮರದ್ದು. ನೋಡಿ ಗೈಸ್ ಆನೆ ಗಜ ಹೇಗಿದೆ, ಸಖತ್ತಾಗಿದೆ. ಚಿಕ್ಕ ಚಿಕ್ಕ ಆನೆ ಮಾಡಿಕ್ಕಿದ್ದಾರೆ ಮರದಲ್ಲೇ ಗೈಸ್. ಮುಂದೆಗಡೆ ನೋಡ್ತೀವಿ ಅಂದರೆ ಸೊ ನೋಡಿ ಇದು ಸಂಗೊಳ್ಳಿ ರಾಯಣ್ಣ ಥರ ಮಾಡಿಕ್ಕಿದ್ದಾರೆ ಗೈಸ್. ಸಂಗೊಳ್ಳಿ ರಾಯಣ್ಣ ಸಖತ್ತಾಗಿದೆ, ಎಲ್ಲ ಮರದಿಂದನೇ ಮಾಡಿರೋದು. ಸೊ ಇಲ್ಲೈತಿ ನೋಡಿ ಇಬ್ಬರು ಸಂಗೊಳ್ಳಿ ರಾಯಣ್ಣ ಇಲ್ಲೂ ಇಕ್ಕಿದ್ದಾರೆ. ಸೊ ಇದು ಮಕ್ಕಳು ಆಟ ಆಡೋದು, ಇದು ರಿಂಗ್ ಥರ ಜೋಡಿಸೋದು ಮಕ್ಕಳು ಆಟ ಆಡೋದು. ಸೊ ಇದೇನು ಅಂದರೆ ಗೊತ್ತಿಲ್ಲ ಗೈಸ್, ಇದು ಬಾಕ್ಸ್ ಥರ ಐತೆ. ಟ್ರೇ ಇರ್ಬೇಕು ಗೈಸ್, ಇದು ಮರದಿಂದ ಟ್ರೇ ಮಾಡೋರೆ ಗೈಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ. ಸೊ ನೋಡಿ ಇಲ್ಲಿ ಎಲ್ಲ ಟ್ರೇ, ಇಲ್ಲೆಲ್ಲ ತೋರಿಸಿದ್ನಲ್ಲ ಆಗಲೇ ಇದು ಟ್ರೇ ಎಲ್ಲ ಮಡಗಿರೋದು ಇಲ್ಲಿ. ಸೊ ಇಲ್ಲಿ ನೋಡಿ ಎಲ್ಲ ಮರದಿಂದನೇ ಗೈಸ್ ಮಾಡಿರೋದು, ಸಖತ್ತಾಗೈತೆ ಮಕ್ಕಳು ಆಟ ಆಡೋಕ್ಕೆ. ಸೊ ಇನ್ನು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ, ಯಾರ್ಯಾರು ಬಂದಿಲ್ಲ ನಮ್ಮ ಚನ್ನಪಟ್ಟಣಕ್ಕೆ ಬಂದು ಬೇಗ ವಿಸಿಟ್ ಮಾಡಿ. ನಮ್ಮ ಚನ್ನಪಟ್ಟಣ ಟಾಯ್ ಸಿಟಿಲಿ ಬೇಗ ಟಾಯ್ಸ್ನ ತೊಗೊಂಡೋಗಿ ಗೈಸ್, ಸಖತ್ತಾಗಿದೆ. ಸೊ ನೋಡಿ ಆನೆಲು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ, ಮರದಲ್ಲಿ ಆನೆ ಸಖತ್ತಾಗೈತೆ. ಬನ್ನಿ ಮುಂದೆಗಡೆ ತೋರಿಸ್ತೀನಿ ಗೈಸ್ ನಿಮಗೆ. ನೋಡಿ ಗೈಸ್ ಕಪ್ಪು ಆಗಲೇ ತೋರಿಸ್ತೀನಲ್ಲ, ಪೆನ್ಸಿಲ್ ಸ್ಟ್ಯಾಂಡು, ಪೆನ್ಸಿಲ್ ಏನೋ ಮಡಿಕೊಳ್ಳೋದು, ಇದು ಅದೇನೆ ಗೈಸ್. ನೋಡಿ ಸಖತ್ತಾಗಿದೆ. ಮತ್ತು ನೋಡಿ ಇಲ್ಲಿ ಗೈಸ್ ಸ್ಟ್ಯಾಂಡ್ ಹೇಗಿದೆ, ಮನೇಲಿ ವಾಲ್ಗೆ ಹಾಕಿದ್ರೆ ಸಖತ್ತಾಗಿರುತ್ತೆ ಸ್ಟ್ಯಾಂಡ್ ಇದು. ಸೊ ನೋಡಿ ಮೇಲು ಐತೆ ಅಲ್ಲಿ. ಸೊ ನಮ್ಮ ಮೈಸೂರು ಅರಮನೆ ಐತೆ ಇಲ್ಲಿ ಗೈಸ್, ಬನ್ನಿ ತೋರಿಸ್ತೀನಿ ಮೈಸೂರು ಅರಮನೆ ಗೈಸ್. ನೋಡ್ಬೋದು ಮೈಸೂರು ಅರಮನೆ ಸಖತ್ತಾಗಿದೆ ಗೈಸ್. ಮೈಸೂರು ಅರಮನೆ ಅಂತೂ ಸಖತ್ತಾಗಿದೆ, ಯಾರು ಮಾಡಿದ್ರು ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಮರದಿಂದ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಮೈಸೂರು ಇಲ್ಲೇ ನೋಡ್ಕೊಬಿಡಿ ಗೈಸ್, ಚನ್ನಪಟ್ಟಣದಲ್ಲಿ ಮೈಸೂರು ತೋರಿಸ್ತಿದ್ದೀನಿ. ಕೈ ಹೇಗೆ ಅಲ್ಲಾಡ್ತದೆ ಅಂತ ನೋಡಿ. ಡ್ಯಾನ್ಸ್ ಗೊಂಬೆ, ಡ್ಯಾನ್ಸರ್ ಸಖತ್ತಾಗಿ ಮಾಡ್ತಾಯಿದ್ದೆ ಡ್ಯಾನ್ಸ್ ಇದು ನೋಡಿ, ಸಖತ್ತಾಗೈತೆ ಗೈಸ್. ನೋಡಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗೊಂಬೆಗಳು ಜೋಡಿಸವ್ರೆ ಗೈಸ್. ಇಲ್ಲಿ ನಮ್ಮ ಹುಡುಗ ಮಾಡ್ತಾವ್ ನೋಡಿ, ಬುಗುರಿ ಇದು ಚೆನ್ನಾಗಿ ಮಾಡಿದ್ದಾರೆ ಬುಗುರಿನ ಗೈಸ್. ನೋಡಿ ಕೆಳಗಡೆ ಏನು ಸಪೋರ್ಟ್ ಐತೆ ಎತ್ತಂಗೆ ಗೈಸ್. ಕೆಳಗಡೆ ಬೇರೆ ಹಳೆ ಬುಗುರಿಗಳಿಗೆ ಮೊಳೆ ಹೊಡಿತಿದ್ರು. ಸೊ ಇದು ಮರದಿಂದನೇ ಮಾಡವ್ರೆ ಕೆಳಗಡೆ, ಚೆನ್ನಾಗೈತೆ ಗೈಸ್. ಬನ್ನಿ ಇನ್ನೂ ಯಾರ್ಯಾರು ನಮ್ಮ ಚನ್ನಪಟ್ಟಣ ಟಾಯ್ ಸಿಟಿಗೆ ಬಂದಿಲ್ಲ ಎಲ್ಲ ವಿಸಿಟ್ ಮಾಡಿ. ಇದೇನಿದು, ಇದೇನೋ ಇದು ಏನೋ ಗೊತ್ತಿಲ್ಲ ಗೈಸ್, ಏನೋ ಬಾಟ್ಲು ಥರ ಐತೆ ಗೊತ್ತಿಲ್ಲ ನಮಗೂ, ಚೆನ್ನಾಗೈತೆ ಇದು ಒಂಥರ ಗೈಸ್. ಇಲ್ಲೆಲ್ಲ ನೋಡಿ ಇದೆಲ್ಲ ಪೆನ್ ಗೈಸ್, ಪೆನ್ನಿಗೆ ಕಳದೆ ಮಾಡವ್ರೆ. ಸೊ ನೋಡಿ ಗೊಂಬೆ ಸಕ್ಕತ್ತಾಗಿದೆ, ಚಿಕ್ಕ ಚಿಕ್ಕದು, ಮಕ್ಕಳು ಮಾತ್ರ ಆಟ ಆಡೋಕ್ಕೆ ಸೈಕಾಗಿದೆ ಗೈಸ್. ನೋಡಿ ಎಲ್ಲ ಜಾತ್ರೆ ಐಟಮ್ಸ್ ಇಲ್ಲ ಇಕ್ಕಾರೆ ಗೈಸ್. ಇದು ಬಾಟಲ್ ಅಂದ್ಕೊಳ್ತೀನಿ, ವಾಟರ್ ಬಾಟಲು ಗೈಸ್. ಇದು ಏನದು, ಹಳಿಗುಳಿ ಮನೆ ಗೈಸ್. ಪಚ್ಚಿ ಹಾಕ್ಬಿಟ್ಟು ಆಡ್ತಾರಲ್ಲ ಅದೇ ಇದು. ತೆಗಿತಾವ್ ನೋಡಿ, ಅನ್ಬಾಕ್ಸ್ ಮಾಡ್ತಾವನೆ ಗೈಸ್, ಸಕ್ಕತ್ತಾಗಿದೆ ಮರದ್ದು.
ಚೆನ್ನಾಗಿದೆ ಗೈಸ್. ಗೈಸ್ ನೋಡ್ತಾ ಇದ್ರೆ ಇನ್ನೂ ಎಲ್ಲ ನೋಡ್ತಾ ಇರ್ಬೇಕು ಅನಿಸುತ್ತೆ. ಸೊ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಬುಗುರಿನೇ ಇದು, ದೊಡ್ಡ ಬುಗುರಿ ಇದು. ಅದು ಚಿಕ್ಕದು, ಇದು ದೊಡ್ಡದು, ಸ್ವಲ್ಪ ಉದ್ದ ಐತೆ ಇದು. ಗೈಸ್ ನೀವು ಜಾತ್ರೆಯಲ್ಲಿ ಹೋಗ್ಬೇಕಾದ್ರೆ ರುಬೀಸ್ ಕ್ಯೂ ಪ್ಲಾಸ್ಟಿಕಲ್ಲಿ ನೋಡಿರ್ತೀರ, ನಮ್ಮ ಮರದ್ರಲ್ಲಿ ನೋಡ್ತೀರಾ ರುಬೀಸ್ ಕ್ಯೂ ನೋಡಿ. ಚನ್ನಪಟ್ಟಣ ಗೊಂಬೆ ನೋಡಲ್ಲಿ ರುಬೀಸ್ ಕ್ಯೂ ಮಾಡಿರೋದು ಸಕ್ಕದಾಗಿ ಮಾಡಿ. ತಿರುಗಿಸಿ ಹೆಂಗಿದು ತಿರ್ಗಲ್ಲ ಅಲ್ವಾ? ತಿರ್ಗಲ್ಲ ಇದು, ತಿರ್ಗಲ್ಲ, ಬೇರೆ ಥರ ಇದು. ಬಾಕ್ಸ್ ಮಾಡೋದು ಹಂಗೆ, ಅದು ಕಳೆದ್ಬಿಟ್ಟು. ಗೈಸ್ ಅದು ತಿರ್ಗಲ್ಲ ರುಬೀಸ್ ಕ್ಯೂ, ಸುಮ್ಮನೆ ಅದು ಬಿಡಿಸ್ಬಿಟ್ಟು ಹಂಗೆ ಬಾಕ್ಸ್ ಥರ ಮಾಡೋದಿದು. ಸೊ ನೋಡಿ, ಇದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಫಿಲಮಲ್ಲಿ ಮಾಡಿದ್ರಲ್ಲ, ಆಗಲೇ ತೋರಿಸಿದ್ನಲ್ಲ ನಿಮಗೆ ಗೊಂಬೆ, ಅದರ ಸಖತ್ತಾಗಿದೆ ಇದು. ಬಿದೋಗಲ್ಲ, ಎಷ್ಟು ಆಡಿಸಿದ್ರು ಬಿದೋಗಲ್ಲ ಗೈಸ್ ಇದು. ಗೈಸ್ ತುಳಸಿ ಕಟ್ಟೆ ನೋಡಿ, ಸಖತ್ತಾಗಿದೆ ತುಳಸಿ ಕಟ್ಟೆ. ಇದೇನು ಮಾಡೋರು? ಪ್ಲಾಸ್ಟಿಕ್ ಗೈಸ್, ಇದು ಪ್ಲಾಸ್ಟಿಕ್ಕಿಂದ ಒಂದೇ ಪ್ಲಾಸ್ಟಿಕ್ಕಿಂದ ಮಾಡೋರು ಇದನ್ನ. ಗೈಸ್ ಇದು ಮರದಿಂದನೇ, ಸ್ವಲ್ಪ ಗ್ಲಾಸ್ ಥರ ಅನ್ನಿಸ್ತು ನನಗೇನೆ. ಸೊ ಮರದಿಂದನೇ ಮಾಡಿರೋದು ಇದು, ಪೆನ್ ಇಕ್ಕೊಳ್ಳೋಕ್ಕೆ. ಸೊ ಗೈಸ್ ನೋಡಿ, ಯಕ್ಷಗಾನ ಫುಲ್ಲು ಮರದಿಂದನೇ ಮಾಡಿದ್ದಾರೆ ಯಕ್ಷಗಾನ ಇದು. ಚೆನ್ನಾಗೈತೆ ಯಕ್ಷಗಾನ, ಟಿ ವಿ ಶೋಕೇಸ್ ಮೇಲೆ ಇಟ್ಕೊಳ್ಳೋಕ್ಕೆ ಚೆನ್ನಾಗೈತೆ ಇದು. ಮತ್ತು ಈ ಬಾಟಲ್ಸು ನೋಡಿ, ಇದು ವಾಸ್ ಪಾಟ್ ಇರ್ಬೇಕು ಗೈಸ್, ಫ್ಲವರ್ದು ವಾಸಿಕೋತಾರಲ್ಲ ಅದಿರಬೇಕಿದು, ಅದನ್ನೇ ಇದು ಗೈಸ್. ಸಕ್ಕತ್ತಾಗಿದೆ, ಇದೆಲ್ಲ ಮಕ್ಕಳು ಆಟ ಆಡೋದು, ಚೆನ್ನಾಗಿದೆ ಗೈಸ್. ಗೈಸ್ ಇಲ್ಲಿ ನೋಡಿ, ಡಾಕ್ಟರ್ ಹೇಗಿದ್ದಾರೆ ನಮ್ಮ ಡಾಕ್ಟರ್. ಮರದಿಂದನೇ ಮಾಡೋರು ಇವ್ರನ್ನ ನೋಡಿ. ಮಾಸ್ಕ್ ಎಲ್ಲ ಎಷ್ಟು ಸಖತ್ತಾಗಿ ಪೇಂಟಿಂಗ್ ಮಾಡಿದ್ದಾರೆ, ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಗೈಸ್. ಫೈನಲಿ ನಮ್ಮ ಪಟ್ಟದ ಗೊಂಬೆ ನೋಡ್ಕೊಳ್ಳಿ. ಸೊ ಬನ್ನಿ ಅಲ್ಲಿ. ಗೈಸ್ ನೋಡಿದ್ರಲ್ಲ ಹೇಗಿತ್ತು ಅಂತ ನಮ್ಮ ಗೊಂಬೆನವರು ಚನ್ನಪಟ್ಟಣದಲ್ಲಿ ಹೇಗೆ ಗೊಂಬೆ ತಯಾರು ಮಾಡ್ತಾರೆ, ಹೇಗೆ ಮಾಡಿಕ್ಕವ್ರೆ ಅಂತ. ಸೊ ನಿನ್ನೆ ಇದೇ ಫ್ಯಾಕ್ಟ್ರಿಗೆ ಬಂದಿದೆ. ನಿನ್ನೆ ಭಾನುವಾರ ರಜಾ ಹಾಕಿದ್ರು, ಅವರು ತೆಗ್ದಿರಲಿಲ್ಲ. ಸೊ ಅದಕ್ಕೆ ನಾನು ವೀಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ ಗೈಸ್. ಸೊ ಬನ್ನಿ ಇವಾಗ ಗೈಸ್. ಹೊರಗಡೆ ಈ ಥರ ಅಷ್ಟೇ ಕಾಣಿಸೋದು. ಸೊ ಫ್ರೆಂಡ್ಸ್ ಒಳಗಡೆ ಬಂದ್ರಂತೂ ನೀವು ಅಲ್ಲೇ ಇರ್ತೀರಿ. ಸೊ ಅಷ್ಟು ಚೆನ್ನಾಗಿದೆ ಗೊಂಬೆಗಳು ಟೈಪ್ಸು, ಮತ್ತು ಪಟ್ಟದ ಗೊಂಬೆ ಎಲ್ಲ ಸಕ್ಕತ್ತಾಗಿದೆ. ಗೊಂಬೆಯಿಂದ ಮರದಿಂದ ಏನೇನು ಮಾಡೋರೆ ಸಕ್ಕತ್ತಾಗಿದೆ. ಸೊ ಈ ಅಡ್ರೆಸ್ ಬೇಕಾದರೆ ನಿಮಗೆ ನಮ್ಮ ಚನ್ನಪಟ್ಟಣ ಕೋಟೆ ಆಂಜನೇಯ ದೇವಸ್ಥಾನ ಸ್ವಲ್ಪ ಮುಂದೆ ಬಂದರೆ ಅಡ್ರೆಸ್ ಹೇಳ್ತಾರೆ ನಿಮಗೆ. ಗೊಂಬೆ ತಯಾರು ಮಾಡ್ತಾರಲ್ಲ ಫ್ಯಾಕ್ಟ್ರಿ ನಿಮಗೆ ಅಡ್ರೆಸ್ ನಿಮಗೆ ಅವರೇ ಹೇಳ್ತಾರೆ. ಸೊ ಚನ್ನಪಟ್ಟಣ ಕೋಟೆ ಆಂಜನೇಯ ಟೆಂಪಲ್ ಮುಂದೆನೇ ಇರೋದು. ಸೊ ಗೈಸ್ ಇಷ್ಟು ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತೇವೆ. ಮತ್ತು ಸಿಗ್ತೀನಿ ಗೈಸ್ ನಾಳೆ ವಿಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.